ಇಲ್ಲಿ ಕಾಂಗ್ರೆಸ್ನವರು ವೋಟ್ ಬ್ಯಾಂಕ್ಗಾಗಿ ಇಷ್ಟು ದಿವಸ ಸುಮ್ಮನೆ ಇದ್ದಂತವ್ರು ರಾಷ್ಟ್ರೀಯ ಮಾಜಿ ಯುವ ನಾಯಕ ರಾಹುಲ್ ಗಾಂಧಿ ಅವರ ನಿರ್ದೇಶನ ಬಂತಂತೆ ಇವತ್ತು ಹೋರಾಟಕ್ಕೆ ಒಂದು ದಾರಿ ಮಾಡೋಣ ಅಂತ ಮುಂದೆ ನುಗ್ಗಿದ್ರು. ಹೋರಾಟ ಮಾಡಬಾರ್ದು ಅಂತ ಹೇಳಲ್ಲ. ಇಷ್ಟು ದಿವಸದಿಂದ ರೈತರು ಹೋರಾಟ ಮಾಡ್ತಾ ಇದ್ರೆ ಮಾತಾಡ್ತಾ ಇದ್ರೆ ನಾನು ರೈತನೇ, ಆಯ್ತು ಸರ್, ನಾನು ರೈತನ ಮಗನೇ, ನಾನು ಖುದ್ದು ಇವತ್ತು ರೈತನೇ. ಆದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಏನ್ ಸುಗ್ರೀವಾಜ್ಞೆಗಳಿದ್ವು ತಡೆ ಆಜ್ಞೆ ಕೊಟ್ಟಿದೆ. ಇವತ್ತು ತಜ್ಞರ ಸಮಿತಿ ಬೇಕು ಅಂತ ಕೇಳಿದಾರೆ. ಇವತ್ತು ತಜ್ಞರ ಸಮಿತಿ ಬೇಕು ಅಂದಾಗ ತಜ್ಞರ ಸಮಿತಿ ಮಾಡೋದು ಸುಪ್ರೀಂ ಕೋರ್ಟ್. ಅದ್ರ ಮುಂದೆ ನಿಮ್ಮ ಅಪೀಲ್ ಏನು? ನೀವೇನೋ ಏನ್ ಅಪೀಲ್ ಮಾಡ್ತಾ ಇದೀರಿ? ಅಲ್ಲ ಸುಪ್ರೀಂ ಮಾಡಿಲ್ಲ ಸರ್. ಇವತ್ತಿಗೆ ಕಾಯ್ದೆಗಳಿಂದ ರೈತರಿಗೆ ಅನ್ಯಾಯ ಆಗ್ತಾ ಇದೆ, ಹೋರಾಟಗಾರರಿಗೆ ಅನ್ಯಾಯ ಆಗ್ತಾ ಇದೆ. ಸುಮ್ನೆ ಮಧ್ಯಪ್ರವೇಶ ಮಾಡಿ ದೇಶ ದಿಗ್ಬಂಧಿಸಿ ಮಾಡಿ. ನೀವು ಸತ್ಯ ಹೇಳೋದಕ್ಕೆ ಭಾರತಕ್ಕೆ ಬಿಡಿ, ಮಾತಾಡ್ಬೇಕು ಅಂತ ಏನೋ ನಾವು ಗೌರವ ಕೊಡ್ತೀವಿ. ಇವತ್ತು ದೇಶದಲ್ಲಿ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಮೂರ್ತಿಗಳು ಏನ್ ಹೇಳಿದ್ರು? ಒಂದು ತಜ್ಞರ ಸಮಿತಿ ಮಾಡೋಣ, ನಿಮಗೆ ಸಾಧಕಗಳೇನು, ನಿಮ್ಮ ಬಾಧಕಗಳೇನು, ಅದು ಸ್ಟೇ ಕೊಟ್ಟಿದ್ದಾರೆ, ಬಿಡಿ ಅದನ್ನ ಸುಗ್ರೀವಾಜ್ಞೆ ಕಥನ. ಇವತ್ತು ನೀವು ನಿಮ್ಮ ಅಪೀಲ್ ಏನು? ರೈತರು ನಾವು ಹೋಗೋದಿಲ್ಲ. ಯಾಕಪ್ಪ ಹೋಗೋದಿಲ್ಲ? ನಿಮ್ಗೆ ಬಾಧೆ ಏನಿದೆ ಹೇಳಿ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಅವ್ರಿಗೆ ಮಾತ್ರ ಪ್ರಶ್ನೆ ಯಾವ ಕಾಂಗ್ರೆಸ್ ಅವರು ರೈತರನ್ನ ಸತ್ಯನ ಮರೆಮಾಚುವಂತ ಕೆಲಸಕ್ಕೆ ಏನ್ ಸತ್ಯ ಮರೆಮಾಚ್ತಾ ಇವತ್ತೇನ್ ಕೇಂದ್ರ ಸರ್ಕಾರ ತಂದಿರ್ತಕ್ಕಂಥ ಸುಗ್ರೀವಾಜ್ಞೆ ತಪ್ಪಾಗಿದೆ ಅಂತಕ್ಕಂಥ ಭಾವನೆ ನಿಮ್ಗಿದೆಯಲ್ವಾ? ನಿಮ್ಮ ಅಹವಾಲು ಏನು? ಅದಕ್ಕೇನ್ ಪರ್ಯಾಯ ರಸ್ತೆ ಏನು? ಹೋರಾಟ ಒಂದೇ ಪರ್ಯಾಯನಾ? ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿದೆ. ನೀವು ಪದೇ ಪದೇ ನಾನೊಂದ್ಸಲ ಚರ್ಚೆಯಲ್ಲಿ ಇಲ್ಲೇ ಮಾತಾಡಿದ್ರಿ. ನೀವು ಚಾಟಿ ಬೀಸಿದೆ ಬಿಜೆಪಿ ಅವ್ರಿಗೆ ಅಂತ. ನಾವು ಒಪ್ಕೊಳ್ಳೋಣಪ್ಪ, ಚಾಟ್ ನಮ್ ತಪ್ಪಾಗಿದ್ರೆ ತಜ್ಞರ ಸಮಿತಿ ಬರ್ಲಿ. ತಜ್ಞರ ಸಮಿತಿ ಮುಂದೆ ನಿಮ್ಮ ರೈತರನ್ನ ತಗೊಂಬನ್ನಿ, ಕುಳಿಸಿ, ರೈತರಿಂದ ನೋವಾಗಿರೋದು ಯಾವ್ದು ಹೇಳಿ, ಏನ್ ಬದಲಾವಣೆ ಮಾಡ್ಬೇಕು ಹೇಳಿ, ಏನ್ ಸಲಹೆ ಕೊಡ್ತಾರೆ ಕೊಡಿ. APMCಗಳಲ್ಲಿ ದಲ್ಲಾಳಿಗಳನ್ನ ಇಟ್ಕೊಂಡು ವ್ಯಾಪಾರ ಮಾಡೋದಕ್ಕೆ ಇವತ್ತು ದಲ್ಲಾಳಿಗಳ ಪರವಾಗಿ ಮಾತಾಡ್ತಕ್ಕಂಥ ಕಾಂಗ್ರೆಸ್ ಅವ್ರಿಗೆ ಏನ್ ನೈತಿಕತೆ ಇದೆ? ಇವತ್ತು ದೇಶದಲ್ಲಿ ಏನ್ ನೈತಿಕತೆ ಇದೆ? APMC ರದ್ದು ಮಾಡಿ ಅಂತ ಹೇಳ್ತಾರೆ. ರದ್ದಾಗಿದೆ ಅಂತ ಯಾರು ಹೇಳಿದ್ರು ನಿಮ್ಗೆ? ಇವತ್ತು MSP ರೇಟ್ಗಿಂತ ದುಬಾರಿ ರೇಟ್ ಅನ್ನ MNC ಕಂಪ್ನಿಯವ್ರು ಕೊಟ್ಕೊಂಡು ರೈತರಿಂದ ಪರ್ಚೇಸ್ ಮಾಡಿದ್ರೆ ನಿಮಗೆ ಲಾಸ್ ಏನು? ಅಥವಾ MSP ರೇಟ್ಗಿಂತ ಕಡಿಮೆ ಮಾಡಿ ಅಂತ ಹೇಳಿದಾರ? ಅಥವಾ MNC ಕಂಪ್ನಿಯವ್ರಿಗೆ ನೀವು ಅವ್ರಿಗೆ ಮಾರ್ಬೇಕಂತ ನಾವು ಒಪ್ಪಂದ ಇದೆಯಾ? ಇವತ್ತು ನಾನು ಚಿಕ್ಕೊಂಡಳ್ಳಿ ರೈತ ಇವತ್ತು ಕಾಶ್ಮೀರದಲ್ಲಿ ಮಾರಾಟ ಮಾಡ್ಬೋದು, ಜಮ್ಮುವಲ್ಲಿ ಮಾರಾಟ ಮಾಡ್ಬೋದು, ಕಲ್ಕತ್ತಾದಲ್ಲಿ ಮಾರಾಟ ಮಾಡ್ಬೋದು. ಇವತ್ತು ದೇಶ ವ್ಯಾಪ್ತಿಗೆ ವ್ಯಾಪಾರ ಮಾಡ್ತಕ್ಕಂಥ ಕೆಲಸನ ರೈತರಿಗೆ ಸ್ವಾತಂತ್ರ್ಯ ಕೊಟ್ಟವ್ರೆ. ಈಗ ಒಂದ್ ನಿಮಿಷ ಸರ್, ಸ್ವಾತಂತ್ರ್ಯ ಕೊಟ್ಟಿರೋದು ಅಂತ ಅನ್ಕೊಳ್ಳೋಣ. ನಿಮ್ಮ ಅಪೀಲ್ ಏನು? ಇವತ್ತು ತಜ್ಞರ ಸಮಿತಿ ಸುಪ್ರೀಂ ಕೋರ್ಟ್ ರಚನೆ ಮಾಡೋದು ಹೌದು. ಇವತ್ತು ಬಿಜೆಪಿ ಅವರಲ್ಲ, ಕಾಂಗ್ರೆಸ್ ಕೇಂದ್ರ ಸರ್ಕಾರ ಅಲ್ಲ. ಕರೆಕ್ಟ್. ಈಗ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥ ತಜ್ಞರ ಸಮಿತಿ ಮುಂದೆ ನಿಮ್ಗೆ ಹೋಗಿ ಬೇಡಿಕೆ ಇದುವರೆಗೂ ನೀವು I got it. Thanks for your first reaction. ಕಾಯ್ದೆ ಇಡೀ ದೇಶದ ಕಾಯ್ದೆ. ಆವಾಗಿದ್ದ ಜಿಲ್ಲೆ ಬಗ್ಗೆ ಹೇಳ್ತಾ ಸರ್, ಜಿಲ್ಲೆ ಒಳಗೆ ಹಳ್ಳಿ ಇರೋದು, ದೇಶದ ದೇಶನ ರೈತನಿಗೆ ಅಥವಾ ನಮ್ಮ ಸಾರ್ವಜನಿಕರಿಗೆ ಏನೋ ಕಾಂಗ್ರೆಸ್ ಅವರು ದೊಡ್ಡ ಹೋರಾಟ ಮಾಡ್ಬಿಟ್ರು ಅಂತ ಹೇಳಿ ಅವ್ರಿಗೆ ಬಹಳ ಕನಕಂಬ ಬರೋ ರೀತಿಯಲ್ಲಿ ಇದೆ. ಆದ್ರೆ ರೈತರಿಗೆ ಸತ್ಯ ಗೊತ್ತಾಗಬೇಕು. ಇವತ್ತು ರೈತರಿಗೆ ಏನ್ ಸತ್ಯ ಇದೆ, ದೇಶದಲ್ಲಿ ಬಗ್ಗೆ ಇರ್ತಕ್ಕಂಥ ವಿಚಾರಗಳನ್ನ ಡೈವರ್ಟ್ ಮಾಡೋದಲ್ಲ. ಕೇಂದ್ರ ಸರ್ಕಾರ ಸುಗ್ರೀವಾಜ್ಞೆ ಬಗ್ಗೆ ಇವತ್ತು ದೇಶದ ಸುಗ್ರೀವಾಜ್ಞೆ ಆಗಿದೆ, ರೈತರಿಗೆ ಭಾರಿ ಅನ್ಯಾಯ ಆಗಿದೆ. ಹರಿಯಾಣ ಕೂತ್ಕೊಂಡು ಹೋರಾಟ ಮಾಡ್ತಾವ್ರೆ, ಅವ್ರಿಗೆ ಅನುಕಂಪ ತೋರಿಸ್ಬೇಕಂತ ಮಾಡೋಂತ ನಾಟಕ. ಆಯ್ತು ಸರ್, ನಿಧಾನ. ಈ ಒಂದು ಒಂದ್ ನಿಮಿಷ ನೀವು ರೈತ ಪ್ರವೇಶ ಮಾಡಿದ ಇವಾಗ ನೀವೇ ಮೊನ್ನೆ ಮಾತಾಡುವಾಗ ಇದೇ ವಿಚಾರದಲ್ಲಿ ಚಾಟಿ ಬೀಸಿದೆ ಕೇಂದ್ರ ಸರ್ಕಾರಕ್ಕೆ ಒಪ್ಕೊಳ್ತೀವಿ ನಾವು. ಆಯ್ತಪ್ಪ, ನಮ್ದು ತಪ್ಪಾಗಿದ್ರೆ ಚಾಟಿ ಬೀಸ್ ಸರಿ, ತಪ್ಪಾಗಿದ್ರೆ ಅಲ್ಲ ಆಗಿದ್ರೆ ಮಧ್ಯದಲ್ಲಿ ಇನ್ನೂ ತಜ್ಞರ ಸಮಿತಿ ಇದೆ. ತಜ್ಞರ ಸಮಿತಿನಲ್ಲಿ ಆ ತಜ್ಞರ ಸಮಿತಿ
ಯಾವ್ರಿ ಏನ್ ಅನ್ಯಾಯ ಆಗಿದೆ ನಿಮ್ಗೆ? ರೈತರಿಗೆ ಏನ್ ಅನ್ಯಾಯ ಆಗಿದೆ? ಯಾವ್ರಿ ಒಂದ್ ನಿಮಿಷ ಬೇರೆ ಸಮಯ ನಾವು ತೆಗೆದುಕೊಳ್ಳೋದು ಬೇಡ. ಗೊತ್ತಿಲ್ಲ ಸರ್ ಒಂದ್ ನಿಮಿಷ ನಾವು ದಿನ ಮಾತಾಡೋಣ. ಆಯ್ತು ನನಗೆ ಏನೊಂದು ಬೇಜಾರಾಗ್ತಿರೋದು, ಅವರಿಗೆ ಸ್ವಾತಂತ್ರ್ಯ ಇದೆ ಅಂತ ನನ್ನ ಕೈ ಕೊಡ್ತಿದ್ದು ನೋಡ್ಲಿಲ್ವಾ ನಾವು? ಪ್ರತಿಭಟನೆ ಇದ್ರ ಪ್ರತಿಭಟನೆ ನಾನು ಒಂದ್ ನಿಮಿಷ ಚಿನ್ನಾರಾಮ್ ಅವರ ಶಾಂತಿ ಹಲೋ ಗೊತ್ತಿಲ್ವಾ? ಒಂದ್ ನಿಮಿಷ ಚಿನ್ನಾರಾಮ್ ಅವರೇ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ ಸುತ್ತು ಬಂದ್ಬಿಟ್ಟಿತ್ತು, ಅದಕ್ಕೆ ನಾನು ಹೊಡೆದ್ಬಿಟ್ಟೆ ಅಂತ ಸರ್ಕಾರಿ ಮಾತಾಡಕ್ ಹೋಗ್ಬೇಡಿ. ಸತ್ಯವನ್ನ ಮಾತಾಡ್ಬೇಕಾಗಿದೆ. ಏನ್ ಮಾಡ್ಬೇಕು? ಅವ್ರು ಹೇಳಿದ್ರಲ್ಲಿ ಏನ್ ಸುಳ್ಳಿದೆ? ಯಾಕೆ ಬಿಡ್ಬೇಕು? ಅವ್ರು ಹೇಳಿದ್ರಲ್ಲಿ ಏನ್ ಸುಳ್ಳಿದೆ? ನೋಡ್ರಿ, ಸುಳ್ಳಿದ್ರೆ ಅದನ್ನ ಹೇಳಿ. ಈಗ ಬನ್ನಿ ಅಲ್ಲ, ದಟ್ಸ್ ದ ಪಾಯಿಂಟ್. ಹಾಗಿದ್ರೆ ಒಬ್ಬ ಏನ್ ಮುಟ್ಟಿದ್ರು ಅಂತಂದ್ರೆ ಕಂಪ್ಲೇಂಟ್ ಕೊಡಿ. ಅದನ್ನೇ ಮಾಡಿದ್ದಾರೆ. ಪೊಲೀಸರ್ನ ಲೇಡಿ ಪೊಲೀಸ್ ಇಟ್ಕೊಂಡು ಹೊಡೆದ್ರಲ್ಲ, ಹೊಡೆದಿಲ್ಲ ಸರ್, ಹೊಡೆದಿರೋದನ್ನ ಕಣ್ಣಾರೆ ಮಾಡ್ತಾರೆ ಬಿಡಿ. ಆ ವಿಷಯದ ನಾನು ಗಲ್ವೆ ಮಾಡಲ್ಲ. ಸಿದ್ದರಾಮ ಜೊತೆಗೆ ಮಾತಾಡೋಣ, ಖಂಡಿತ ಮಾತಾಡೋಣ. ಸಾಕು, ಓಕೆ. ಲಾಸ್ಟ್ ಏನು ಹೇಳ್ತಾರೆ ನಿಮ್ಗೆ ಅವಕಾಶ ಕೊಡ್ತೀನಿ. ಏನು ಮಾತಾಡ್ತಾ ಈಗ ಕಾಂಗ್ರೆಸ್ ಅವ್ರು ಮಾತಾಡ್ಲಿ ಅಂತ ಸುಮ್ನೆ ಕೂಡಿ ರೈತರು ನಾಯಕರು ಮಾತಾಡ್ಲಿ, ನಾನು ಸುಮ್ನೆ ಕೂತಿದ್ರೆ ಅಂದ್ರೆ ಕ್ಲಾರಿಫಿಕೇಶನ್ ಇವತ್ತು ಇರ್ತಕ್ಕಂಥದ್ದು. ಎಲ್ಲ ನಿಧಾನಕ್ಕಲ್ಲ, ನಮ್ಮ ವಾಯ್ಸ್ ಇರೋದಕ್ಕೆ ಸ್ವಾಮಿ ನೋವಿದೆ ನಮ್ಗೆ. ನಾವು ರೈತರ ಪರವಾಗಿ ನಕಲಿ ಹೋರಾಟಗಳನ್ನ ಮಾಡ್ಕೊಂಡು ನಾನು ರೈತರ ಪರ, ನಾನು ಈ ಪರ ಅಂತ ಹೇಳಲ್ಲ ನಾವು. ನಮಗೆ ನೋವಿದೆ, ಆಕ್ರಂದನ ಇದೆ ನಮ್ಗೆ. ಇವತ್ತು ಇಡೀ ದೇಶ ಹೋರಾಟದಲ್ಲಿ ನೀವು ಇದ್ರ ಸರ್? ರೈತರು ಅಲ್ಲಿ ಇವತ್ತು ರೈತರ ಪರ ಅಂತ ಕೂಗಾಡ್ತಾರೆ. ನಮ್ಗೇನ್ ಬೇಜಾರಿಲ್ಲ, ಆದ್ರೆ ನೀವು 17(9)(b)(a)(c) AB ಸೀನು ಇದೆ ಇರ್ಲಿ. ಇವತ್ತು ಅದನ್ನ 2 ಲಕ್ಷ ರೂಪಾಯಿ ಆದಾಯ ಮಿತಿಗಿಂತ ಜಾಸ್ತಿ ಇರೋರು ಪರ್ಚೇಸ್ ಮಾಡಬಾರ್ದು ಲ್ಯಾಂಡ್ ಅಂತ ಓದಿತ್ತು. ಸಿದ್ದರಾಮಯ್ಯ 25 ಲಕ್ಷಕ್ಕೆ ಎಕ್ಸಿದ್ರು ಮುಖ್ಯಮಂತ್ರಿ ಆಗಿ. ಕಾಂಗ್ರೆಸ್ ತಾನೇ ಅದ್ ಮಾಡಿದ್ದು. ಇವತ್ತು ತಪ್ಪು ಇವತ್ತೇನ್ ಸುಗ್ರೀವಾಜ್ಞೆ ತಂದಿದೆ, ಈ ಸುಗ್ರೀವಾಜ್ಞೆ ರೈತರಿಗೆ ಮಾರಕ ಆಗಿದೆ, ತೊಂದರೆ ಆಗಿದೆ ಅಂತಕ್ಕಂಥ ಕೂಗಾಡ್ತಕ್ಕಂಥವ್ರ ಬಗ್ಗೆ ನಾನು ಅನುಕಂಪ ಇದೆ. ರೈತರನ್ನು ದಿಕ್ತಪ್ಪಿಸಿ ರಾಜಕೀಯವಾಗಿ ಹೋರಾಟಕ್ಕಾಗಿ ಇವತ್ತು ಕಾಂಗ್ರೆಸ್ ಹೋರಾಟ ಮಾಡಿದ್ರಲ್ಲ, ಈ ಹೋರಾಟ ನಾನು ಅದು ಎಲ್ಲೂ ಮಾಡ್ಲಿಲ್ಲ. ಕಾಂಗ್ರೆಸ್ ಅವರು ಯಾವ ರಾಜ್ಯದಲ್ಲೂ ಹೋರಾಟ ಮಾಡ್ಲಿಲ್ಲ. ಯಾವ ರಾಜ್ಯದಲ್ಲಿ ಹೋರಾಟ ಮಾಡಿದ್ದಾರೆ ಕಾಂಗ್ರೆಸ್ ಅವರು? ಇವತ್ತು ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದು ಹೋರಾಟದ ವರ್ಷ ಅಂತ ತೀರ್ಮಾನ ತಗೊಂಡವ್ರೆ, ಸಂಘರ್ಷ ವರ್ಷ ಅಂತ ತಗೊಂಡವ್ರೆ. ಅದಕ್ಕೆ ಸಂಘರ್ಷ ಮಾಡಕ್ಕೆ ಬೇರೆ ವಿಚಾರಗಳಿದ್ರಿಂದ ರೈತರನ್ನ ಇವತ್ತು ಕಾಣಿಸ್ಬಿಟ್ರು ಇವ್ರ ಕಣ್ಣಿಗೆ. ರೈತರ ಪರವಾಗಿ ಮಾತಾಡಿದ್ದಾರೆ. ಗ್ಯಾಟ್ ಒಪ್ಪಂದ ಮಾಡ್ಕೊಂಡಾಗ ನರಸಿಂಹರಾವ್ ಪ್ರೈಮ್ ಮಿನಿಸ್ಟರ್ ಇದ್ದಾಗ 5 ಲಕ್ಷ ಜನ ಸೇರ್ತಾರೆ ಡೆಲ್ಲಿನಲ್ಲಿ. 5 ಲಕ್ಷ ಜನ ಸೇರಿ ಆ ಒಂದು ಗ್ಯಾಟ್ ಒಪ್ಪಂದನ ರದ್ದು ಮಾಡಿ ಅಂತಾರೆ. ಇವತ್ತು ನಮ್ಮ ದೇಶ ಗ್ಲೋಬಲೈಸ್ ಆಗ್ಬೇಕಾಗ್ತದೆ. ಇವತ್ತು ಯಾವ್ದೋ ಕಾಲದಲ್ಲಿ ನೇಗುಲು ಇಟ್ಕೊಂಡು ವ್ಯವಹಾರ ಮಾಡೋದಲ್ಲ. ಇವತ್ತು ವೈಜ್ಞಾನಿಕವಾಗಿ ಆಧುನಿಕ ಯಂತ್ರೋಪಕರಣಗಳನ್ನ ಬಳಸಿ ಇವತ್ತು ರೈತರಿಗೆ ಬೇಕಾದಂತ ಅವತ್ತು ನಾವು ಒಂದು ಎಕರೆನಲ್ಲಿ 40 ಮೂಟರಾಗಿ ರೈತರು ಇಷ್ಟ ಬಂದ್ ಕಡೆ ವ್ಯಾಪಾರ ಮಾಡ್ಬೋದು, ಇಷ್ಟ ಬಂದ್ ಕಡೆ ಮಾರಾಟ ಮಾಡ್ಬೋದು. ಇವತ್ತು MSP ರೇಟ್ ಅಂತ ಒಂದು ಫಿಕ್ಸ್ ಆಗಿರ್ತದೆ ಸೆಂಟ್ರಲ್ ಗೌರ್ಮೆಂಟ್ ಇಂದ. ಮಾಡುತ್ತೆ, ಮಾಡ್ತೀವಿ. ನಮ್ಮ ಇವತ್ತು ನರೇಂದ್ರ ಮೋದಿ ಅವರು ನಮ್ಮ ಕುಟುಂಬಕ್ಕಾಗಿ ಏನ್ ಬಳಸಂತದಿಲ್ಲ, ಇಟಾಲಿ ದೇಶಕ್ಕೆ ತಗೊಂಡೋಗ್ಬೇಕಾಗಿಲ್ಲ. ನಮ್ಮ ಪ್ರಧಾನಮಂತ್ರಿ ತಾಯಿ ಇವತ್ತು ಸ್ವಂತ ಅಡಿಗೆ ಮಾಡ್ಕೊ ತಿಂತಾರೆ. ಇವತ್ತು ಅವ್ರ ಮನೆಯಿಂದ ಅಡಿಗೆ ಇವತ್ತು ನರೇಂದ್ರ ಮೋದಿ ಅವರು ದೇಶದ ಅಭಿವೃದ್ಧಿ, ರೈತರ ಅಭಿವೃದ್ಧಿ, ದಲಿತರ ಅಭಿವೃದ್ಧಿ, ಸಾಮಾನ್ಯ ಜನರ ಭಾಷಣ ಬೇಡ, ಭಾಷಣ ಬೇಡ. ಇವತ್ತು ವಾಸ್ತವ ಬರ್ಲಿ. ನೀವು ಕೊಟ್ಟಿರ್ತಕ್ಕಂಥ ಒಂದು ಒಳ್ಳೆ ಅವಕಾಶನ ರೈತರಿಗೆ ಸುದ್ದಿ ಕೊಡೋಣ. ಒಂದ್ ನಿಮಿಷ ನಿಧಾನಕ್ಕೆ. ಈಗ ನೀವು ಹೇಳಿದ್ರಿ
ಇವತ್ತು ಕ್ಲೋಸ್ ಮಾಡಿ ಅಂತ ಯಾವ ಸುಗ್ರೀವಾಜ್ಞೆಯಲ್ಲಿದೆ? ಅದಿರ್ಲೇಬೇಕು ಅಂತ ಎಲ್ಲಿದೆ? ಅದಿರ್ಲೇಬೇಕು ಎಲ್ಲಿದೆ? ನಾನು ಒಬ್ಬ APMC ನಲ್ಲಿ ಒಬ್ಬ ವರ್ತಕ, ನಾನು ಒಬ್ಬ ಪೇಟೆ ಕಾರ್ಯಕರ್ತನೆ, ನನಗೂ ಮಂಡಿಗಳಿದೆ, ನನಗೂ ಗೊತ್ತಿದೆ. ಇವತ್ತು ಅಲ್ಲ, ಒಂದು ನಿಮಿಷ ಬಂದ್ ಮಾಡ್ತಾರಂತ ಸುಳ್ಳು ಮಾಹಿತಿ ಯಾಕೆ ಹಬ್ಬಿಸ್ಬೇಕು? ಎಲ್ಲಿದೆ? ಒಂದ್ ನಿಮಿಷ ಹಾಗಿದ್ರೆ ಅಲ್ಲಲ್ಲ ರೈತ ಬೆಳಿತಾನೆ, ಅಲ್ಲ ಒಂದ್ ನಿಮಿಷ ಸರ್, ಜಾಗಕ್ಕೆ ಒಂದ್ ನಿಮಿಷ ಚಿನಾರಾಮ್ ಅವರೇ, APMC ಕ್ಲೋಸ್ ಯಾವ ಬದಲಾವಣೆ ತರ್ತೀರಿ ಇವತ್ತು? ಬಿಡಿ. ಅಲ್ಲ ನಿಮ್ಗೆ ಒಂದ್ ನಿಮಿಷ ಸರ್, APMC ಅಲ್ಲಲ್ಲ ಸುಧಾರಣಾತ್ಮಕ ರೈತರು APMC ಹೋಗ್ಬೇಕಾ ಹೋಗ್ಬಾರ್ದು? ಒಂದ್ ನಿಮಿಷ ರೈತರು ಬಿಡಿ, ಮತ್ತೆ ಯಾಕೆ ತಿದ್ದುಪಡಿ ಯಾಕೆ ಮಾಡ್ತೀರಾ? ಇವತ್ತು ಸುಗ್ರೀವಾಜ್ಞೆ ಬಂದಿದೆ. ಸುಗ್ರೀವಾಜ್ಞೆಗೆ ಸುಪ್ರೀಂ ಕೋರ್ಟ್ ತಡೆ ಹಿಡಿದಿದೆ. ಒಂದು ತಜ್ಞರ ಸಮಿತಿ ರಚನೆ ಮಾಡಿದೆ. ಕಾಂಗ್ರೆಸ್ ಚರ್ಚೆ ಮಾಡ್ಬಿಟ್ಟು ಮಾತಾಡೋಣ. ಇವತ್ತು ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿದ್ಯಲ್ವಾ ಸರ್? ನಾವು ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನು ತಜ್ಞರ ಸಮಿತಿ ರಚನೆ ಮಾಡಕ್ಕೆ ಅವ್ರು ಸಲಹೆ ಕೊಟ್ಟಿದೆ. ಆ ತಜ್ಞರ ಸಮಿತಿ ಆಗಿರೋದನ್ನ ಅಹವಾಲನ್ನು ಹೇಳಿ. ಕಾಂಗ್ರೆಸ್ ರೈತರಿಗಾಗೋ ಲಾಭ ಏನು ಮುಂದಿನ ಹಂತದಲ್ಲಿ ಉತ್ತರ ಕೊಡಿ. ಬಿಜೆಪಿ ರೈತರಿಲ್ವಾ? ಖಂಡಿಸುವ ಶಕ್ತಿ ಇಲ್ಲ. ಬಹುಸಂಖ್ಯಾತ ರೈತರಿಗೆ ಈ ಕಾನೂನು ಒಪ್ಪಿಗೆ ಆಗಿದೆ. ಇವತ್ತೇನ್ ಸುಗ್ರೀವಾಜ್ಞೆ ತಂದಿದ್ದಾರೆ, ಇದನ್ನ ಒಪ್ಪಿದೀವಿ. ಈಗ ಪಂಜಾಬ್ ಅಲ್ಲಿರೋ ರೈತರ ಬೇಡಿಕೆ ನೀಡ್ಲಿ ಅವರಿಗೆ. ಯಾವ್ದಕ್ಕೆ ಯಾರನ್ನ ಅಷ್ಟು ಸಾವು ನೋವಾಯ್ತಲ್ಲ, ಸಭೆ ಆಗಿದೆ. ಅಲ್ಲಲ್ಲ ಅದು ಅಷ್ಟು ಮೃತಪಟ್ಟ ಏನು ಸಾಯಿರಿ ಅಂತ ಹೇಳಿ ಸಾಯಿಸ್ತಾ ಇದ್ದಾರೆ. ನಾನ್ ನೋಡಿ ಸಾಯಲಿ ಅಂತ ಅನ್ನೋದಾದ್ರೆ ಯಾರಿಗೆ ಅಲ್ಲ ಏನೇನೋ ಮಾತಾಡೋದಲ್ಲ. ಏನ್ ಸಲಹೆ ಕೊಡ್ತೀರಿ ಕೊಡಿ. ಸುಪ್ರೀಂ ಕೋರ್ಟ್ ಏನ್ ಸಲಹೆ ಕೊಡ್ತಾರೆ? ಸುಮ್ಮನೆ ಡಿಬೇಟ್ ಸುಗ್ರೀವಾಜ್ಞೆ ಬಗ್ಗೆ ನಿಜವಾಗ್ಲೂ ನೀವು ರೈತರ ಬಗ್ಗೆ ನಿಮ್ಗೆ ಕಾಳಜಿ ವಿಚಾರಗಳೇ ಗೊತ್ತಿಲ್ಲ ನಿಮ್ಗೆ. ಮುಖಭಂಗ ಯಾರಿಗೆ ಮುಖಭಂಗ ಅಂತ ಇವ್ರಿಗೆ ಅನ್ಯಾಯ ಆಗಿದೆ. ರೈತರಿಗೆ ಏನ್ ತಪ್ಪಾಗಿದೆ ಹೇಳಪ್ಪ, ನೋಡ ಹೇಳು, ಜನ ನೋಡಿ ಇವತ್ತು ಸುಗ್ರೀವಾಜ್ಞೆಯಿಂದ ರೈತರಿಗೆ ಆಗೋ ಅನ್ಯಾಯ ಏನು? ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯಾಂಗ ಮತ್ತು ನ್ಯಾಯಾಂಗ, ಕಾರ್ಯಾಂಗ ಮಾಡಿರೋ ತಪ್ಪು ಅಂತ ನ್ಯಾಯಾಂಗ ಪ್ರಸ್ತಾಪ ಮಾಡಿದೆ, ತಡೆ ಹಿಡಿದಿದ್ದಾರೆ. ರೈತರಿಗೆ ಏನೋ ದೊಡ್ಡ ಸಮಸ್ಯೆ ಆಗಿದೆ, ಆ ಸಮಸ್ಯೆ ಬಗೆಹರಿಸೋದಕ್ಕೆ ಏನಾದ್ರು ಒಂದು ದಾರಿ ಹುಡುಕಿ ಅಂತ ಕೇಳಿದ್ದಾರೆ. ಬನ್ರಪ್ಪ ತಜ್ಞರ ಸಮಿತಿ ಮುಂದೆ ನಿಮ್ಮ ಅಪೀಲನ್ನು ಹೇಳಿ, ಅದನ್ನ ನ್ಯಾಯಬದ್ಧವಾಗಿ ಪಕ್ಷಪಾತವಿಲ್ಲದೆ ನಾವು ನ್ಯಾಯ ಕೊಡ್ತೀವಿ ಅಂತ ಸುಪ್ರೀಂ ಕೋರ್ಟ್ ಹೇಳಿ ಅದಕ್ಕೊಂದು ಕಮಿಟಿ ಮಾಡಿದೆ. ಇವತ್ತು ಯಾರಾದ್ರೂ ರೈತರು ನಾವು ಪ್ರತಿನಿಧಿಸ್ತೀವಿ ಅಂತ ಹೋಗಿದಾರ? ರೈತರು ಅಂದ್ರೆ ನನ್ನ ಅರ್ಥ ಇವಾಗ ಧರಣಿ ಮಾಡ್ತಾ ಇರ್ತಕ್ಕಂಥ ರೈತರಲ್ಲಿ ಯಾರೊಬ್ರು ನಾವು ಆ ಒಂದು ತಜ್ಞರ ಸಮಿತಿನ ವಿರೋಧ ಮಾಡ್ತೀವಿ ಹೋಗಲ್ಲ. ನೀವು ನಿಜವಾದ ರೈತರನ್ನ ಏನಾದ್ರು ಹೇಳಿ. ಈಗ ರೈತರು ಈಗ ಏನ್ ಹೋರಾಟ ಮಾಡ್ತಾ ಇರ್ತಾರೆ, ಕಾಂಗ್ರೆಸ್ ರೈತರು, ಬಿಜೆಪಿ ರೈತರು, ರೈತ ಸಂಘದ ರೈತರು ಅಂತ ನಾವ್ ಹೇಳಕ್ ಆಗಲ್ಲ. ಎಲ್ಲರೂ ರೈತರು ಸರ್ ನೀವು ಮಾಡಿರೋವಾಗ ಇವಾಗ ಇಲ್ಲಿ 2 ಬಾಟ್ಲ್ ಇದೆ ನನ್ನ ಕೈಯಲ್ಲಿ. 2 ಬಾಟ್ಲ್ ಅಂತಾನೆ ಯಾರೋ ಹೇಳಿದ್ರು ಅಂತ ಹೇಳ್ಬಿಟ್ಟು 20 ಬಾಟ್ಲ್ ಅಂತ ಹೇಳಿದ್ರು ಒಪ್ಕಾಗುತ್ತಾ? ನಾನೇನ್ ಕೇಳ್ತಾ ಇದ್ದೀನಿ, ಪ್ರಶ್ನೆನೇ ಬೇರೆ. ನೋವಾಗ್ತದೆ. ಹಾಗಾದ್ರೆ ಅಲ್ಲಿರುವಂತವ್ರು ಯಾರು? ಈ ಕಾಂಗ್ರೆಸ್ನವರು ಮಾತಾಡ್ಬೇಕು ನೀವು. ಕರೆದ್ರು ಇವತ್ತು ಇತ್ತು ಒಂದು ಸಭೆ, ಇವತ್ತು 10ನೇ ಸಭೆಗೂ ಯಾಕೆ ಇವರು ರಿಜೆಕ್ಟ್ ಮಾಡಿದ್ರು? ಏನಿದೆ ಸರ್ ಮಾಡೋಣ. ಸುಪ್ರೀಂ ಕೋರ್ಟ್ ಮುಂದೆ ಅಪೀಲ್ ಇದೆ, ಅವರ ಮಧ್ಯದ ತೀರ್ಮಾನ ತಜ್ಞರ ಸಮಿತಿ ಮುಂದೆ ನಿಮ್ಮ ಅಪೀಲ್ ಏನು? ಅವ್ರು ಕೇಳಿದ ಪ್ರಶ್ನೆ ಅರ್ಥ ಆಯ್ತಲ್ಲ ಲಾವಣ್ಯ ಸಿದ್ದರಾಮಯ್ಯನವರು ಕೇಂದ್ರಕ್ಕೆ ಒಂದು ಸಲಹೆ ಕೊಡ್ಲಿ ಸುಪ್ರೀಂ ಕೋರ್ಟ್.
ರಘುವರೇ, ರೈತರಿಗೆ ನಾವು ಅವ್ರನ್ನ ಏನು interrupt ಮಾಡೋದು ಬೇಡ. ಒಂದ್ ನಿಮಿಷ ರಘುವರೇ ಪ್ಲೀಸ್, ಒಂದ್ ನಿಮಿಷ. ಚಿನಾರಾಮ್ ಅವರೇ, ನೀವು ಕಾಂಗ್ರೆಸ್ ಅಂತ ಇವತ್ತು ನಮ್ ಚರ್ಚೆ ಇರ್ತಕ್ಕಂಥ ಇವತ್ತಿನ ಸಬ್ಜೆಕ್ಟ್ ಸರ್, ಒಂದ್ ನಿಮಿಷ ಕೇಳಿ. ವ್ಯಾಪ್ತಿಯಲ್ಲಿದ್ದಂತ ಒಬ್ಬ ಆದಾಯ ತೆರಿಗೆ ಕಟ್ಟಂತವನು ಈ ಮೇಲೆ ಕಟ್ಟಿದ್ರೆ 17AB ಬರುತ್ತೆ ಅಂತ ಭಯ ಇತ್ತು, ಯಾರು ತಗೊಳ್ತಾ ಇಲ್ಲ. ಈಗ ಆಮ್ ಆದ್ಮಿ ಅವರು ಆಗ್ಲೇ ಹೇಳಿದ್ರು ಕೋಟ್ಯಾಂತರ ಜನ ಇದರಲ್ಲಿ ಭಾಗಿಗಳಾಗಿದ್ದಾರೆ ಅಧಿಕಾರಿಗಳು ಅಂತ. ಇವತ್ತು 2 ರಿಂದ 25 ಲಕ್ಷ ರೈಸ್ ಮಾಡಿದ್ರಲ್ಲ ಸಿದ್ದರಾಮಯ್ಯನವರು, ಅವತ್ತು ಯಾಕೆ ಎಲ್ಲೋಗಿದ್ರು? ರೈತರಿಗೆ ಆಗುವಂತ ನೀನು ರೈತ ಮಾರಾಟ ಮಾಡುವಂತ ಯಾರು ಹೇಳಲ್ಲ. ಯಾರಿಗೆ ಅವಶ್ಯಕತೆ ಅವಸರಗಳಿರ್ತಾವೋ ಮಾರಾಟ ಮಾಡ್ತಾರೆ. ಅದಕ್ಕೆ ಏನ್ ತಪ್ಪಿದೆ ಅಂತ ನಾನು ಹೇಳೋದು. ಈಗ ನನ್ನ ಹತ್ರ ಜಮೀನ್ ಇದೆ, ನನ್ಗೆ ತುರ್ತಾಗಿ ಅರ್ಜೆಂಟ್ ದುಡ್ಡು ಬೇಕು, ನಾನ್ ಮಾರ್ತೀನಪ್ಪ. ಅದೇ ಸಮಸ್ಯೆ ಭಾರತೀಯ ಜನತಾ ಅಲ್ಲ, ನಾನ್ ಮಾರ್ತೀನಿ, ಒಂದ್ ನಿಮಿಷ ಮಾರ್ತಾರೆ. ನಾನ್ ಮಾರ್ತೀನಿ. ಅದಕ್ಕೆ ಉತ್ತರ ನನಗೆ ಬಲವಂತವಾಗಿ ಏನ್ ನಾನು ಮಾರಲ್ಲ. ನನ್ನ ಅವಶ್ಯಕತೆ ಪೂರೈಸ್ಕೊಳಕ್ ಮಾಡ್ತೀನಿ, ನಾನ್ ಬದುಕ್ಬೇಕು. ಈಗ ಎಷ್ಟೋ ಸರಿ ಗಂಡ ಹೆಂಡತಿ ಇರ್ತಾರೆ, ಒಬ್ಳು ಕಿಡ್ನಿ ಫೇಲ್ ಆಗಿರ್ತದೆ ಗಂಡನ್ಗೆ, ಹೆಂಡತಿಗೆ ಕಿಡ್ನಿ ದಾನ ಮಾಡ್ತಾರೆ. ಯಾಕೆ ಮಾಡಿದೆ ಅಂತ ಕೇಳಕ್ ಆಗುತ್ತಾ ನಾವು? ಅಲ್ಲ, correct. ಬದುಕಲೇಬೇಕು. ಇನ್ನೊಂದು ವಿಚಾರ, ಒಳ್ಳೆ ವಿಚಾರಕ್ಕೆ ನಮ್ಮ ರೈತರು ನಿಮ್ಮ ರೈತರು ಅನ್ನೋ ಪ್ರಶ್ನೆ ಇಲ್ಲ. ಸೆಕೆಂಡ್ ಅಲ್ಲಿ ನಾನು ಮಾತೇ ಮುಗಿಸ್ಬಿಡ್ತೀನಿ. ಇವತ್ತು ಸುಪ್ರೀಂ ಕೋರ್ಟ್ ಒಂದು ಸಲಹೆ ಕೊಟ್ಟಿದೆ, ತಜ್ಞರ ಸಮಿತಿ ಅಂತ. ನಿಮ್ಗೆ ಏನೇನು ಅಹವಾಲು ಇದೆಯೋ ಕೊಡಿ, ಅದನ್ನ ಕನ್ಸಿಡರ್ ಮಾಡೋಣ. ಕೇಂದ್ರದವ್ರು ಒಪ್ಕೊಳ್ತಾರೆ. ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಬುದ್ಧಿ ಬಂದಿದೆ ಅಂತ. ಬುದ್ಧಿ ಬಂದಿದೆ ಅಂತಲ್ಲ, ಬಂದಿಲ್ಲ ಅಂತ. ಇನ್ನೂ ಬುದ್ಧಿ ಬಂದಿಲ್ವಾ? ಸರಿ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ರೆ ಅಲ್ಲ ಸರ್, ನಾನ್ ಕೇಳ